ಡ್ರೋನ್ ಪ್ರತಾಪ್ನಿಂದ ನಾನು ಕೋಟ್ಯಾಧೀಶ್ವರಿ ಆದೆ, ಭಾವುಕರಾಗಿ ಕಣ್ಣೀರಾದ ಅಜ್ಜಿಯ ವಿಡಿಯೋ ವೈರಲ್. ಮಳೆ ಬಂದ್ರೆ ಸುರುತ್ತಾ ನನಿತೀನಿ. ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿ ಹೊರಬಂದ ಡ್ರೋನ್ ಪ್ರತಾಪ್ ತಾವು ಹೇಳಿದ ಕಾರ್ಯವೊಂದನ್ನು ನೆರವೇರಿಸಿದ್ದಾರೆ. ಈ ಮೂಲಕ ಅಭಿಮಾನಿಗಳ ಪಾಲಿಗೆ ದೇವರು ಎನಿಸಿದ್ದಾರೆ. ಅಜ್ಜಿಯೊಬ್ಬರು ಭಾವುಕರಾಗಿದ್ದಾರೆ. ಅಷ್ಟಕ್ಕೂ ಏನಿದು ವಿಷಯ ನೋಡೋಣ. ವಿವಿಧ ಕ್ಷೇತ್ರಗಳ ಗಣ್ಯಾತಿ ಗಣ್ಯರನ್ನ ಮಾತಿನ ಮೋಡಿಯಲ್ಲಿ ಸಿಲುಕಿಸಿ ಮೋಸ ವಂಚನೆ ಮಾಡಿರುವ ಗಂಭೀರ ಆರೋಪ ಎದುರಿಸುತ್ತಿದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗುವ ಮೂಲಕ ಅಸಂಖ್ಯಾತ ಅಭಿಮಾನಿಗಳನ್ನ ಪಡೆದುಕೊಂಡಿದ್ದಾರೆ. ಇವರ ಫ್ಯಾನ್ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾನೇ ಇದೆ. ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆದ ಬಳಿಕ ಡ್ರೋನ್ ಹೀರೋ ಆಗ್ಬಿಟ್ಟಿದ್ದಾರೆ. ಯಾವುದೇ ಸ್ಟಾರ್ ನಟರಿಗೂ ಕಮ್ಮಿ ಇಲ್ಲದಂತೆ ಅದ್ದೂರಿ ಸ್ವಾಗತ ಇವರಿಗೂ ಕೂಡ ಸಿಗುತ್ತೆ. ಕೊನೆಯವರೆಗೂ ಬಿಗ್ ಬಾಸ್ನಲ್ಲಿ ಇರ್ತೇನೆ. ಫಿನಾಲೆಯಲ್ಲಿ ಸುದೀಪ್ ಅವರು ಎತ್ತಲು ಹಿಡಿಯುವ ಕೈಯಲ್ಲಿ ನನ್ನದು ಒಂದಾಗಿರುತ್ತೆ ಎಂದು ಅಂದುಕೊಂಡಿರಲೇ ಇಲ್ಲ. ಮೊದಲ ವಾರದಲ್ಲಿಯೇ ಅಲ್ಲಿ ನಡೆದ ಕೆಲವು ಘಟನೆಗಳನ್ನು ನೋಡಿ ಶೀಘ್ರವೇ ಬಿಗ್ ಬಾಸ್ನಿಂದ ಹೊರಗೆ ಹೋಗುತ್ತೇನೆ ಅಂದುಕೊಂಡಿದ್ದೆ. ಆದರೆ ಎಲ್ಲರ ಆಶೀರ್ವಾದದಿಂದ ರನ್ನರ್ ಅಪ್ ಆದೆ ಎಂದು ಹೇಳಿಕೊಂಡಿರುವ ಡ್ರೋನ್ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಹೊಸದೊಂದು ಜೀವನ ಕೊಟ್ಟಿದೆ. ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಈ ದುಡ್ಡನ್ನು ಬಡವರಿಗೆ ಹಂಚುತ್ತೇನೆ ಎಂದು ಪ್ರತಾಪ್ ಹೇಳಿದರು. ಇದೇ ವೇಳೆ 100 ಮಂದಿಗೆ ಕಣ್ಣಿನ ಆಪರೇಷನ್ ಮಾಡಿಸುವುದಾಗಿ ಹೇಳಿದ್ದ ಪ್ರತಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಿನ ಆಪರೇಷನ್ ಅಗತ್ಯ ಇರುವವರು ಮೆಸೇಜ್ ಮಾಡಿ ಎಂದಿದ್ರು. ಇದಕ್ಕೆ 100 ಮಂದಿ ಆಸೆಯಿಂದ ಮೆಸೇಜ್ ಮಾಡಿದ್ರು. ಇದೀಗ ವೃದ್ಧರೊಬ್ಬರ ಕಣ್ಣಿನ ಆಪರೇಷನ್ ಮಾಡಿಸಿದ್ದಾರೆ. 100 ಮಂದಿಗೆ ಅಲ್ಲದಿದ್ದರೂ ಒಬ್ಬರಿಗೆ ಮಾಡಿಸುವ ಮೂಲಕ ಅಭಿಮಾನಿಗಳಲ್ಲಿ ಸಂತಸ ಮೂಡಿಸಿದ್ದಾರೆ. ಈ ಸಲದ ಹುಟ್ಟುಹಬ್ಬವನ್ನು ಡಾಕ್ಟರ್ ರಾಜ್ ಅವರ ಆಶಯದಂತೆ ಆಚರಿಸಿಕೊಳ್ಳುತ್ತೇನೆ. ಬಡವರ ಕಣ್ಣಿನ ಆಪರೇಷನ್ ಮಾಡಿಸುವುದಾಗಿ ಡ್ರೋನ್ ಹೇಳಿದ್ದರು. ಅದರಂತೆಯೇ ಒಬ್ಬರಿಗೆ ಆಪರೇಷನ್ ಮಾಡಿಸಿದ್ದಾರೆ. ಜೂನ್ 11ರಂದು ನಡೆದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಆಪರೇಷನ್ ನಡೆದಿದೆ. ಮಳೆ ಬಂದ್ರೆ ಸುರುತ್ತಾ ನನಿತೀನಿ. ನೆನಿತೀರಾ? ನನಗೆ 2 ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಹೆಣ್ಣು ಸರಿಯಾಗಿ ನೋಡೋದಿಲ್ಲ. ಆಮೇಲೆ ಹೇಳ್ತೀನಿ. ಹುಟ್ಟುಹಬ್ಬದ ದಿವಸ ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡೋದಕ್ಕಿಂತ ಕಣ್ಣು ಆಪರೇಷನ್ ಮಾಡಿಸ್ತೀನಿ ಬಡವರಿಗೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಮೊದಲನೇದಾಗಿ ಅಜ್ಜಿಗೆ ಕಣ್ಣು ಆಪರೇಷನ್ ಮಾಡಿಸಿದ್ದೀವಿ. ಡಾಕ್ಟರ್ ಅಜಯ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಅಜ್ಜಿ ಈ ಕಣ್ಣು ಆಪರೇಷನ್ ಆದ್ಮೇಲೆ ಅವ್ರ ಮನೆಗೆ ಕರೆದಿದ್ರು, ಹೋಗಿದ್ವಿ. ತುಂಬಾ ಪ್ರೀತಿಯಿಂದ ಒಳಗಡೆ ಕರ್ಕೊಂಡು ಹೋದ್ರು. ಪಾಪ ಓಡೋಗಿ ಜ್ಯೂಸ್ ತಂದು ಕೊಟ್ರು. ನಿಮಗಿಲ್ದಿರ ಯಾವ್ದಿದೆ? ನೀವೇ ನನಗೆ ದೊಡ್ಡದು. ಕಣ್ಣು ಕಾಣಿಸ್ತಿದೆಲ್ಲ ನಿಮ್ದು, ಕ್ಲೀನ್ ಆಗಿ ಕಾಣಿಸ್ತದೆ. ಐಶ್ವರ್ಯ ನನಗೆ ಕೋಟ್ಯಾಧಿಪತಿ ಆಗ್ಬಿಟ್ಟಿದ್ದೀನಿ ಇವತ್ತು. ನಾನು ಹೇಳ್ದಲ್ಲ, ನನಗೆ ಒಂದು ಮೊಮ್ಮಗ ಇದ್ದಾನೆ. ಇವಾಗ ದೇವ್ರು ಇನ್ನೊಂದು ಮೊಮ್ಮಗ ಕೊಟ್ಟಿದ್ದಾನೆ. ಅಜ್ಜಿ ಕತೆ ಕೇಳಿ ಪಾಪ ಒಬ್ಬಂಟಿಯಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಮನ್ಸಿಗೆ ಬೇಜಾರಾಗ್ತಾ ಇದೆ. ನನ್ನ ಕೈಲಾದ್ರೆ ಒಂದು ಮನೆ ಮಾಡ್ಕೊಡ್ತೀನಿ ನಿಮಗೆ. ನಮಗೆ ಈ ಪರಿಸ್ಥಿತಿಲಿ ನೀವು ಇರೋದು ನನ್ಗೆ ನೋಡಕ್ ಆಗ್ತಾ ಇಲ್ಲ. ದೇವ್ರು ಚೆನ್ನಾಗಿಟ್ಟಿರ್ಲಿ, ಐಶ್ವರ್ಯ ಎಲ್ಲ ಕೊಟ್ಬಿಟ್ಟು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಸರ್. ನಿಮ್ಗೆ ತುಂಬಾ ಖುಷಿ ಆಯ್ತು. ಈಗ ಆಪರೇಷನ್ ಎಲ್ಲ ಮಾಡಿ ಬಹಳ ಸಂತೋಷ ಪಟ್ಟೆ. ದೊಡ್ಡವರೆಲ್ಲ ಮಾಡಲ್ಲ, ನೀವು ಬಂದು ಮಾಡಿದಿರಲ್ಲ, ಬಹಳ ಗ್ರೇಟ್. ಬನ್ನಿ. ಹುಟ್ಟಿದ ಹಬ್ಬದ ದಿವಸ ಎಲ್ಲೆಲ್ಲೋ ದುಡ್ಡನ್ನ ಖರ್ಚು ಮಾಡೋದಕ್ಕಿಂತ ಒಂದೊಳ್ಳೆ ಜಾಗದಲ್ಲಿ ಆ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಮೊದಲನೇ ಆಪರೇಷನ್ ಆಗಿರೋದು. ಈ ಐ ಆಪರೇಷನ್ಸ್ ಎಲ್ಲ ಮಾಡಿಸ್ಲಿಕ್ಕೆ ಕಾರಣ ಆಗಿರೋದು ಆ ಲೆನ್ಸ್ ಅಂಡ್ ಮಿಡ್ ಸಹಕಾರ ಮತ್ತೆ ದೃಷ್ಟಿ ನೇತ್ರಾಲಯದ ಸಹಕಾರ.